ಚಾನಲ್ ತನು ಕ್ಯೂಟ್ ವ್ಲಾಗ್ಸ್. ಏನು ಅನ್ಕೊಂಡ್ರಾ? ಆ್ಯಕ್ಚುಲಿ ನಾನು ಸ್ಕಿನ್ ಕೇರ್ ಮಾಡಿದ್ದಿಲ್ಲ. ಈ ವಿಡಿಯೋಗಿನ್ನ ಮುಂಚೆ ಅಂದರೆ ಫುಲ್ ಒಂದು ವಿಡಿಯೋ, ಈ ವಿಡಿಯೋಗಿನ್ನ ನೆಕ್ಸ್ಟ್ ವಿಡಿಯೋ ಬರ್ತಾರ ಆ ವಿಡಿಯೋ. ಸೊ ಇವಾಗ ನಾವು ಹೇರ್ ಕೇರ್ ಬಗ್ಗೆ ಮಾಡೋಣ. ಡೇ 1 ಸ್ಕಿನ್ ಕೇರು ಮಾಡಿದ್ದೀನಿ, ಡೇ 1. ಸೊ ಅದರಲ್ಲಿ ನೀವು ನೋಡಿಲ್ಲ ಅಂದರೆ ಮೊದಲೆಲ್ಲ ನೋಡಿ, ಅದಾದಮೇಲೆ ಇದು ನೋಡಿ. ಬಿಕಾಸ್ ಕನ್ಫ್ಯೂಷನ್ ಆಗಿರುತ್ತೆ ನಿಮಗೆ, ಕನ್ಫ್ಯೂಷನು ಇಲ್ಲ ಅಂತ ಹೇಳ್ಬಿಟ್ಟೆ ಇದನ್ನ ಆದಮೇಲೆ ಅಲ್ಲಿ ನೋಡಿ. ಓಕೆ, ಸೊ ಇವಾಗ ಲೆಟ್ಸ್ ಸ್ಟಾರ್ಟ್. ಸೊ ನಿಮ್ಮೆಲ್ರಿಗೂ ಗೊತ್ತು ಹೇರ್ ಕೇರ್ ಅಂದರೆ ಈ ಆಲ್ಪ್ಸ್ ಗುಡ್ನೆಸ್ ಅವರ ರೋಸ್ಮೆರಿ ವಾಟರ್ ಸ್ಪ್ರೇ. ಇಟ್ಸ್ ನಾನ್ ಗ್ರೀಸಿ, ನಥಿಂಗ್ ದಿ ಸೇಮ್. ಸೊ ಆ್ಯಕ್ಚುಲಿ ನಮ್ಮಲ್ಲಿ ಅಷ್ಟು ಲಾಸ್ಟ್ ಇದೆ. ನನ್ನ ತಮ್ಮ, ನಮ್ಮ ಅಪ್ಪ, ಅಮ್ಮ, ನಾನು ಎಲ್ಲರೂ ಯೂಸ್ ಮಾಡ್ತೀವಿ. ಆದರೆ ನನ್ನ ತಮ್ಮ ಅಂತೂ ಹೋಗ್ಬಿಡ್ತೀರಾ, ಅವ್ನ ಬಟ್ಟೆಗಳಿಗೆಲ್ಲ ಯೂಸ್ ಮಾಡ್ತಾರೆ ಫ್ರೆಂಡ್ಸ್. ಸೊ ಅದೇ ಇವಾಗ ಈ ಆಲ್ಪ್ಸ್ ಗುಡ್ನೆಸ್ ಅವರ ರೋಸ್ಮೆರಿ ವಾಟರ್ ಸ್ಪ್ರೇ ಪರ್ಪಲ್, ನೈಕಾ, ಫ್ಲಿಪ್ಕಾರ್ಟ್, ಅಮೆಝಾನ್ ಎಲ್ಲದರಲ್ಲೂ ಅವೈಲೇಬಲ್ ಇದೆ. ಅದಂತ ಹೇಳ್ಬಿಟ್ಟು ಸ್ವಿಗ್ಗಿ, ಝೊಮ್ಯಾಟೊ ಅದರಲ್ಲೆಲ್ಲ ನೋಡ್ಬೇಡಿ. ಓಕೆ, ಇನ್ಸ್ಟಾಮಾರ್ಟ್, ಮ್ಯಾಜಿಕ್ ನೋಡಿ. ನನ್ನ ತಮ್ಮ ನಗ್ತಿದ್ದಾನೆ, ನಾನು ಏನಾದರೂ ಮಾತಾಡಿದ್ರೆ ಸಾಕು ಅವ್ನು ನಗ್ತಾನೆ ಅಂತ. ಸೊ ಓಕೆ ಫ್ರೆಂಡ್ಸ್, ನಮಗೂ ಬರ್ತಿದೆ. ನಾನು ವಿಡಿಯೋ ಸ್ಟ್ಯಾಂಡ್ ಹಾಕೊಂಡು ಮಾಡ್ತೀನಿ, ಅಲ್ಲಿಂದ ನಗ್ತಾವೆ ಅಲ್ಲಿ. ಓಕೆ ಫ್ರೆಂಡ್ಸ್, ಸೊ ಇದು ಎಲ್ಲರೂ ಹೇಳ್ತಾರೆ ಇದು ನಾನ್ ಗ್ರೀಸಿ ಅಂತ. ಏನ್ ನಾನ್ ಗ್ರೀಸಿ? ರಬ್ ಮಾಡ್ತಾನೆ ಇರಬೇಕು. ಸ್ಕ್ಯಾಲ್ಪ್ ಅಂತ ತೊಳ್ಕೊಂಡ್ರೆ ನಾನು ಫಂಕ್ಷನ್ಗೆ ಹೋಗ್ಬೇಕಾಗಿತ್ತು, ಜಸ್ಟ್ 1-2 ಅಷ್ಟೇ ಯೂಸ್ ಮಾಡಿದ್ದು. ಎಷ್ಟು ನಾನ್ ಗ್ರೀಸಿ ಆಗಿತ್ತು ಗೊತ್ತಾ? ಈ ಥರ ಇತ್ತು ಫ್ರೆಂಡ್ಸ್. ಈ ಥರ ಏನಕ್ಕಾದ್ರೂ ಇರುತ್ತೆ ಫ್ರೆಂಡ್ಸ್. ನಾವು ಹೇರ್ ವಾಶ್ ಮಾಡ್ಕೊಂಡಾಗ ಅದಾದ್ಮೇಲೆ ನಮ್ಮಮ್ಮ ಕ್ಲಿಯರಾಗಿ ಹೇಳಿದ್ರು ಹೇರ್ ವಾಶ್ ಮಾಡ್ಕೊಂಡಾಗ ಹಾಕೋಬೇಡ ಅಂತ. ನಾನೇನು ಅನ್ಕೊಂಡು ಹೇರ್ ಗ್ರೋಸಲ್ಲಿ ನಾವು ದಿನ ಹಾಕೋಬೇಕು ತಾನೆ. ಸೊ ದಟ್ಸ್ ವೈ ಐ ಟೋಲ್ಡ್, ನಾನು 2 ಹಾಕ್ಕೊಂಡಿದ್ದು. ಲೈಕ್ ನಾನು ಸ್ಕೂಲ್ಗೆ ಹೋಗೋವಾಗೆಲ್ಲ ನಾನು ಎಣ್ಣೆ ಹಚ್ಕೊಳ್ತೀನಿ, ಸೊ ಐ ಡೋಂಟ್ ಕೇರ್ ಅಬೌಟ್ ಬಟ್ ಯಾವಾಗ ಹಿಂಗೆ ಸ್ಕ್ಯಾಲ್ಪ್ ಹಿಂಗೆ ಹಚ್ಕೊಂಡು ಹಿಂಗೆ ಅನ್ತಾ ಇದ್ರೆ ನಾನು ಮೊದಲೇ ಎಣ್ಣೆ ಬಿಡಿಸ್ಬಿಟ್ಟು ಮಾಡಿರ್ತೀನ. ನಾನು ಬಫ್ ಹಾಕ್ಕೊಳ್ಳೋಣ ಅಂತ ನೋಡ್ತಿದ್ದೆ. ಬಫ್ಫು ಹೆಂಗೆ ಬರ್ತೀವೋ ಗೊತ್ತಾ? ಈ ಆಯಿಲ್ ಇಟ್ಕೊಂಡ್ಮೇಲೆ ಬಫ್ ಹಾಕ್ಕೊಂತೀವೋ ಹೆಂಗಿರ್ತೋ ಹಂಗಿತ್ತೆ. ಏನಿದು ನಾನ್ ಗ್ರೀಸಿ? ಏನು ನಾನ್ ಗ್ರೀಸಿ ಆಗಿದೆ? ವಾಟರ್ ಥರ ಇದೆ. ಬಟ್ ಸ್ಟಾರ್ಟಿಂಗಲ್ಲೆಲ್ಲ ನನಗೆ ಇಷ್ಟ ಆಯಿತು ಈ ಪ್ರಾಡಕ್ಟ್. ಅಂದರೆ ನಾನು ಇದು ಸೆಕೆಂಡು ಮಾರ್ಕೆಟಲ್ಲಿ ಆಲ್ಪ್ಸ್ ಗುಡ್ನೆಸ್ ಅವ್ರು ಕ್ಲಿಯರಾಗಿ ಹೇಳಿದ್ದಾರೆ, ಯಾರೇ ಯೂಸ್ ಮಾಡಿದ್ರು ಹೇಳಿದ್ದಾರೆ, ನೀವು ಮಾರ್ಕೆಟಲ್ಲಿ ತೊಗೊಂಡ್ರೆ ಅದು ಹೈ ಪ್ರೈಸ್ ಇರುತ್ತೆ, ಇಲ್ಲ ಅಂದರೆ ಹೈ ಪ್ರೈಸ್ ಇಲ್ದಿರ, ಇಲ್ಲ ಅಂದರೆ ಇದಿರುತ್ತೆ ವಾಟ್ ಅದು ಆಲ್ಪ್ಸ್ ಗುಡ್ನೆಸ್ ಅವ್ರದ್ದು ಅಲ್ವೇ ಅಲ್ಲ, ಡೂಪ್ಲಿಕೇಟ್ ಪ್ರಾಡಕ್ಟ್ ಅಂತ. ಆದರೆ ನಮ್ಮ ಅಮ್ಮ ಅಪ್ಪ ಆಲ್ರೆಡಿ ಗೊತ್ತು ಅವ್ರಿಗೆ. ದಿಸ್ ಇಸ್ 99 rupees. ಇದರಲ್ಲಿ ನನಗೆ 2 ಆಲ್ಪ್ಸ್ ಗುಡ್ನೆಸ್, ಅದು ಇಷ್ಟೇ ಹೈಟಲ್ಲಿ ಬರ್ತಿತ್ತು. ವಾಟ್ ಇಸ್ ದಿಸ್? ಅದಕ್ಕೆ ಅವರು ಯಾರೇ ಯೂಸ್ ಮಾಡಿದ್ರು ಕ್ಲಿಯರ್ ಆಗಿದೆ. ಅದಕ್ಕೆ ನಾನು ನೆಕ್ಸ್ಟ್ ಟೈಮಿಂದ ನಮ್ಮ ಅಪ್ಪ ಅಮ್ಮ ಹೇಳಿದೆ, ಈ ಥರ ಎಲ್ಲ ಮಾರ್ಕೆಟಲ್ಲಿ ಡಿಮಾರ್ಟಲ್ಲಿ ಸಿಕ್ಕಿದ್ರು ತರಬೇಡಿ ಅಂತ. ನಾವು ಈ ಪರ್ಪಲಲ್ಲಿ, ನೈಕಾಲಿ ನೋಡಿದ್ರೆ ನಿಜವಾಗ್ಲೂ ಕಡಿಮೆ ಆಫ್ಲೈನಲ್ಲಿ ನೋಡಿದಾಗ. ಓಕೆ ಫ್ರೆಂಡ್ಸ್, ಸೊ ನಾನು ಹೇಗೆ ನಾನು ಇದನ್ನ ಬಿಟ್ಬಿಟ್ಟು ಯೂಸ್ ಮಾಡ್ತೀನಿ. ಸೊ ನೀವೆಲ್ಲರಿಗೂ ಗೊತ್ತು ನಾನು ಈ ಥರ ಎಷ್ಟು ಕಷ್ಟಪಡ್ತೀನಿ. ಯಾಕೆ ಇಷ್ಟು ಕಷ್ಟಪಡ್ತೀನಿ ಅಂದರೆ, ನಾನೊಂದು ಬನ್ ನೋಡಿದೆ ಫ್ರೆಂಡ್ಸ್, ಅದನ್ನು ಕೊರಿಯನ್ ಸ್ಟೈಲ್ದು. ನಾನು ನಿಜ ನೋಡಿದಾಗ ಐ ವಾಸ್ ಅಮೇಸ್ ಟು ವೇರ್ ದಿಸ್. ಅದಾದ್ಮೇಲೆ ಅದು ನೋಡ್ತಿದ್ದೆ. ನನ್ನ ತಮ್ಮ ನೋಡಿ ಅಮೆಝಾನಾ ಅಂತ ಹೇಳ್ತಾಳೆ. ಕಂಪನಿ ಯಾವ್ದಂದ್ರೆ ಏನು ಫ್ರೆಂಡ್ಸ್? ಸೈಕಲ್ ಬೇಕಪ್ಪ ಅವ್ರಿಗೆ, ಅಲ್ಲ ಬೇಕಂತೆ. ಸೈಕಲ್ ಇದೆ ಅಲ್ವಾ ಕಂಪನಿ ಇದು. ಸೊ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ. ನನ್ನ ಹೇಗೆ ಇದು ನಾನು ಯೂಸ್ ಮಾಡ್ತಿಲ್ಲ ಜಾಸ್ತಿ, ಬಟ್ ಸ್ಟಿಲ್ ಯೂಸ್ ಮಾಡಲೇಬೇಕು, ಯಾಕಂದರೆ ನನಗೆ ಹೇರ್ ಗ್ರೋತು ಆಗ್ತಿದೆ. ಬಟ್ ಐ ಲವ್ ದಿಸ್ ಸ್ಮೆಲ್ ಗೈಸ್. ವಾವ್, ಸೋ ಗುಡ್. ನಾನೇ ಇದನ್ನು ಫುಲ್ ಖಾಲಿ ಮಾಡಿರೋದು ನಿಜವಾಗ್ಲೂ. ನಾನು
I didn't expect I'd call it this much. ಓಕೆ ಸೊ ಇವಾಗ ನಾನು ಆ ಹೇರ್ ಬನ್ ತೋರಿಸ್ತೀನಿ, ನಾನು ಹಿಂದೆ ತಿರುಗ್ತೀನಿ, ಯಾಕಂದರೆ ನೀವು ಕಾಣಿಸ್ಬೇಕು ನಿಮಗೆ ಕಾಣಿಸ್ಬೇಕು ತಾನೆ. ಸೊ ಮೊದಲು ನೀಟಾಗಿ ಶಿಂಪರ್ ಬರಬಾರ್ದು ಅಂದರೆ ಇರ್ತಾರೆ ನಿಮಗೆ ಶಿಂಪರ್ ಕೊಟ್ಟು ಹಿಂಗೆ ಬಂದ್ಬಿಡುತ್ತೆ ಸ್ಕೂಲ್ಗೆ ಹೋಗಿದ ತಕ್ಷಣ. ಸಿ ಗೈಸ್, ನಾನು ಆಲ್ಪ್ಸ್ ಗುಡ್ನೆಸ್ ಯೂಸ್ ಮಾಡಿದಾಗಿಂದ ನನ್ನ ಹೇರ್ ಫಾಲ್ ಎಷ್ಟು ರೆಡ್ಯೂಸ್ ಆಯ್ತು ಅಂತ ನೋಡಿದ್ರೆ. ಸೊ ದಿಸ್ ಇಸ್ ವೇರ್ ಐ ಲವ್ ದಿಸ್. ಸೊ ಕೂದಲು ಮೇಲೆ ನೋಡಿ. ಕೂಗ್ತಾ ಇದೆ ಸೊ ನೋಡಿ, ಸೊ ಮೊದಲು ನಾವು ಪೋನಿ ಹಾಕ್ಕೋತೀವಲ್ವಾ, ಆ ಥರನೇ ಹಾಕೋಬೇಕು. ನಿಮ್ಮ ಹತ್ರ ನಾರ್ಮಲ್ ಹೇರ್ ಬ್ಯಾಂಡ್ ಇದ್ರೂ ಓಕೆ, ಇಲ್ಲಾಂದರೆ ಸ್ಲೋ ಶೀಸ್ ಇದ್ರೂ ಓಕೆ. ಸೊ ಇದು ಹಾಕ್ಕೋತೀವ. ಸೊ ಐ ಲವ್ ದೀಸ್. ಐ ವೆಂಟ್ ಟು ಸ್ಟುಡಿಯೋ ಆ್ಯಂಡ್ ಐ ಗಾಟ್ ದಿಸ್. ಸೊ ಇವಾಗ ಹಿಂಗೆ ಹಾಕ್ಕೋತೀವಲ್ವಾ, ಹಿಂಗೆ ಹಾಕ್ಕೊಂಡಾಗ ನಾವು ಹಿಂಗೆ ಹಾಕ್ಕೋತೀವಲ್ಲ, ಹಂಗಲ್ಲ, ಇದನ್ನು ಹಿಂಗೆ ರೋಲ್ ಮಾಡಿಬಿಟ್ಟು ಹಿಂಗೆ ಹಾಕ್ಕೋಬೇಕು. ಸೊ ಇವಾಗ ನಾನು ಪಡ್ತೀನಿ ಫ್ರೆಂಡ್ಸ್, ಆದರೆ ನನ್ನ ತಮ್ಮ ಕಷ್ಟ ಎಲ್ಲ ಎಷ್ಟೊತ್ತು ಮಾಡ್ತಾಳೆ ಅಂತ. ಸೊ ಹೌದು. ಇದೆಲ್ಲ ಹೌದು ಫ್ರೆಂಡ್ಸ್, ನಂಗೆ ಅದೇ ಕಷ್ಟ ಹಿಡ್ಕೊಂಡು ಸಾಕಾಗೋಯ್ತು. ಸೊ ಹಂಗೆ ಆಗ್ತಿಲ್ಲ, ಇಲ್ಲ ಅವಾಗಲೇ ಎಷ್ಟು ಪರ್ಫೆಕ್ಟಾಗಿ ಬಂತೀನಿ. ಸೊ ಇಷ್ಟೇ ಅದು ಹೇರು. ಸೊ ಹೇರಿಂಗೆ ಮುಂದೆ ಬಿಟ್ಕೊಂಡ್ರೆ ಆ್ಯಂಡ್ ಆರ್ ಬಾನ್ ಇಸ್ ರೆಡಿ. ಸಿ, ಒಂಥರ ಡಿಫ್ರೆಂಟ್ ಲುಕ್ ಇದೆ ಅಲ್ಲ, ಶಿಂಪ್ರು. ಓಕೆ ಫ್ರೆಂಡ್ಸ್, ಸೊ ದಿಸ್ ಇಸ್ ಮೈ ರಿಯಲ್ ಲುಕ್. ಓಕೆ, ಎಲ್ರಿಗೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್.